ಅಯ್ಯಯ್ಯಯ್ಯಯ್ಯಯ್ಯೋ! ಸತ್ತೋರ್ ಮನೇಲಿ ಕೂತಿದ್ದೀರಲ್ಲ, ಯಾರ್ ನೆಗದ್ ಬಿದ್ದು ಹೋಗಿದ್ದಾರೆ? ಅದು ಮಾದೇವಿ ಅದು ಊರ್ ಜನರೆಲ್ಲ ಮೊದಲು ಕೌಡೆ ಶಾಸ್ತ್ರ ಕೇಳಕ್ಕೆ, ರೋಗ ರುಜಿನಗಳಿಗೆ ಮದ್ದು ತಗೊಳಕ್ಕೆ, ಮದುವೆ ಮುಂಜಿಗಳಿಗೆ ಮುಹೂರ್ತ ಕೇಳಕ್ಕೆ ನನ್ನ ಹತ್ರ ಬರ್ತಾ ಇದ್ರು. ಮೊದ್ಲು ನಮ್ ಗುರುಗಳ ಹತ್ರ ಸಾಲಾಗಿ ಬರ್ತಾ ಇದ್ರು. ಆದ್ರೆ ಇವತ್ತು ನಮ್ ಗುರುಗಳ ಹತ್ರ ಯಾರು ಬರ್ತಾ ಇಲ್ಲ. ಎಲ್ಲ ಸ್ತಂಭ ದೇವಸ್ಥಾನಕ್ಕೆ ಹೋಗಿ ಬರ್ತಾವ್ರೆ. ಹೋದವ್ರು ಸುಮ್ನೆ ಬರ್ತಾರ? ಒಡವೆ ಹಾಕಿದ್ದೇನು, ಅರಿಕೆ ತೀರ್ಸಿದ್ದೇನು, ಪಂಚಾಮೃತ ಅಭಿಷೇಕ ಮಾಡಿಸಿದ್ದೇನು. ಅಯ್ಯೋ ಅಮ್ಮ ಕಾಪಾಡಮ್ಮ ತಾಯಿ ಅಂತ ಈಡ್ಕಾಯಿ ಹೊಡೆದಿದ್ದೇನು. ಅದಕ್ಕೆ ಇದನ್ನೆಲ್ಲ ಚಿಂತೆ ಮಾಡಿ 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 ನಮ್ಮ ಗುರುಗಳು ಹಿಂಗ ಆಗ್ಬಿಟ್ಟಾರೆ. ನಿಮ್ಮ ಕಿತ್ತೋಗಿರೋ ಕವಡೆ ಶಾಸ್ತ್ರ ಅದ್ ಯಾರ್ ಕೇಳಕ್ ಬರ್ತಾರೋ? ನಿಮ್ಮ ಕೌಡೆ ಶಾಸ್ತ್ರದಿಂದ ಒಬ್ರಿಗಾದ್ರೂ ಒಳ್ಳೇದಾಗಿದ್ಯಾ? ಯಾರಾದ್ರೂ ಉದ್ಧಾರ ಆಗಿದಾರಾ? ನಿಮ್ಮ ಶಾಸ್ತ್ರ ಎಲ್ಲ ಸುಳ್ಳು ಅಲ್ಲ. ಇಷ್ಟು ಮಾತಾಡ್ತಿಯಲ್ಲ, ನೀನ್ ಕೊಟ್ಟಿರೋ ಮದ್ದಿಂದ ಒಬ್ರಿಗಾದ್ರೂ ವಾಸಿ ಆಗಿದ್ಯಾ? ಇಲ್ಲ, ನೇರ ಕೈಲಾಸಕ್ಕೆ ಅತ್ತೆ ಮೇಲಿನ ಸಿಟ್ಟು ಪಾತ್ರೆ ಮೇಲೆ ನಂಗೆ ನಿಮ್ ಸಿಟ್ಟು ಯಾಕೆ ಅವ್ರ ಮೇಲೆ ತೋರಿಸ್ತಿದ್ದೀರಾ? ಸರಿಯಾಗಿ ಹೇಳ್ದೆ ಕಾಳಿ. ನನಗ್ ಮಕ್ಳಾಗ್ಲಿಲ್ಲ ಅಂತ ತಾನೆ ನೀನ್ ಕಟ್ಕೊಂಡ್ ಬಂದಿದ್ದು. ಕಟ್ಕೊಂಡು ಏನ್ ಪ್ರಯೋಜನ? ಒಂದ್ ಕೂಸು ಹುಟ್ಸಕ್ಕಾಗಿಲ್ಲ ಇವ್ರ ಕೈಯಲ್ಲಿ. ಊರ್ ಜನಕ್ಕೆಲ್ಲ ಮತ್ ಕೊಡ್ತಾರೆ. ಮನೇಲಿ ಇರೋರಿಗೆ ಏನ್ ಕಿಸಕ್ಕಾಗಿಲ್ಲ, 100 ಜನಕ್ಕೆಲ್ಲ ಏನ್ ಕಿಸಿತೀರಾ? ನಿಮ್ ಕೈಯಲ್ಲಿ ಏನು ಕಿಸ್ಯಕ್ ಆಗಲ್ಲ ಅಂತಾನೆ ಎಲ್ಲ ಹಾಸನಾಂಬ ದೇವಸ್ಥಾನಕ್ ಹೋಗೋದು. ಇವಾಗೆಲ್ಲ ನಂಬೋದು ದೆವ್ವನ ದೇವರ್ನ. ಗೊತ್ತಾಯ್ತೇನ್ರೋ ಗೂಬೆಗಳ? ಏಯ್ ಕೇಳ್ರೆ, ಇವತ್ತಿನಿಂದ ಈ ಕೌಡೆ ಶಾಸ್ತ್ರ ಬಂದ್. ಗುರುಗಳ, ನೀವು ಕೌಡೆ ಶಾಸ್ತ್ರ ಬಿಟ್ಬಿಟ್ರೆ ನಮ್ ಗತಿ ಏನು ಗುರುಗಳ? ಇನ್ನು ಮುಂದೆ ಭಿಕ್ಷೆ ಬೇಡದು. ಅದೇ ಸರಿ ನಿಮ್ ಯೋಗ್ಯತೆಗೆ. ಸಾಧ್ಯ ಇಲ್ಲ. ಇನ್ನೇನ್ ಕಿಸಿತೀರಾ? ಹೇಳಲ್ಲ, ಮಾಡಿ ತೋರಿಸ್ತೀನಿ.